ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವತ್ತು ಮಂಡೇ. ಬನ್ನಿ ಹಾಗಿದ್ರೆ ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ನಾನ್ ಹೇಳ್ತಾ ಇದ್ದೀನಿ. ಪಟಪಟ ಅಂತ ಕೇಳಿಸ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ವಾಹನ ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹಾಗೆ ಉದ್ಯೋಗ ರಂಗದಲ್ಲಿ ಅಧಿಕಾರಿ ವರ್ಗದವರಿಗೆ ಎತ್ತಂಗಡಿ ಆಗ್ಬಹುದು. ಹಾಗೆ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಂಡು ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಖರ್ಚು ವೆಚ್ಚಗಳಲ್ಲಿ ಸಮತೋಲನ ಇರಬೇಕು. ಹಾಗೆ ಶತ್ರುಗಳು ನಿಮ್ಮಿಂದ ಮುಜುಗರ ಪಟ್ಕೋತಾರೆ. ಇನ್ನು ದೇಹಾಲಸ್ಯ, ಆರೋಗ್ಯದಲ್ಲಿ ತೊಂದರೆ ಕಾಣಿಸ್ಕೋಬಹುದು. ಹಾಗೆ ಒಂದು ಸಣ್ಣದಾದ ಟ್ರಿಪ್ ಅನ್ನ ಪ್ಲಾನ್ ಮಾಡ್ತೀರಾ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಇಷ್ಟ ದೇವತೆಯ ಆರಾಧನೆ ಮಾಡೋದ್ರಿಂದ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗೆ ಹೆಚ್ಚಿನ ಕೆಲಸ ಕಾರ್ಯಗಳು ನೆರವೇರುತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ. ಆರ್ಥಿಕವಾಗಿ ಅಧಿಕ ಖರ್ಚು ತೋರ್ಬರುತ್ತೆ. ಆದ್ರೂ ಇವತ್ತು ದಿನ ಪೂರ್ತಿ ನೀವು ಖುಷಿಯಾಗಿರ್ತೀರಾ. ಹಾಗೆ ನೀವು ದಿನದ ಅಂತ್ಯದಲ್ಲಿ ಒಂದು ಶುಭ ಸುದ್ದಿಯನ್ನು ಕೂಡ ಕೇಳ್ತೀರಾ. ಇನ್ನು ಕಟಕ ರಾಶಿಯವರಿಗೆ ಇವತ್ತು ವಿದೇಶಯಾನದ ಅವಕಾಶ ತೋರಿ ಬರುತ್ತೆ. ನಿಮ್ಮ ಹಿತಶತ್ರುಗಳ ಕಿರಿಕಿರಿಯಿಂದ ಅಡೆತಡೆಗಳು ತೋರಿ ಬರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಇವತ್ತು ಉದ್ಯೋಗ ಲಾಭ ಇದೆ. ಹಾಗೆ ಇವತ್ತು ಲವರ್ಸ್ಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ದಯವಿಟ್ಟು ಹುಷಾರಾಗಿರಿ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ದಾಂಪತ್ಯದಲ್ಲಿ ಸ್ವಲ್ಪ ಜಗಳ ಆಗುತ್ತೆ. ಹಾಗೆ ಅಸಮಾಧಾನ ಇರುತ್ತೆ. ಇನ್ನು ಸಹೋದರ ವರ್ಗದಿಂದ ನಿಮ್ಗೆ ಯಾವುದೇ ರೀತಿಯ ಸಹಕಾರ ಸಿಗಲ್ಲ, ಇದರಿಂದ ಮನಸ್ತಾಪ ಉಂಟಾಗುತ್ತೆ. ಇನ್ನು ಕಾರ್ಮಿಕ ವರ್ಗದವರಿಗೆ ತುಂಬಾನೇ ನಿರಾಶೆ ಇದೆ. ಹಾಗೆ ಪ್ರವಾಸದಲ್ಲಿ ನೀವು ಸಂಭ್ರಮ ಪಡ್ತೀರಾ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ನೂತನ ಗೃಹ ಪ್ರವೇಶದಿಂದ ಸಂತಸ ಇರುತ್ತೆ. ನಿಮ್ಮ ಚಿಂತನೆಗಳೆಲ್ಲ ಇವತ್ತು ಕಾರ್ಯರೂಪಕ್ಕೆ ಬರುತ್ತೆ. ಇನ್ನು ಸ್ಥಳ ಖರೀದಿಯಿಂದ ನೀವು ಸಂತುಷ್ಟರಾಗಿರ್ತೀರಾ. ಆತ್ಮವಿಶ್ವಾಸ ಪ್ರಯತ್ನದಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗತ್ತೆ. ಇನ್ನು ತುಲಾ ರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ದುಃಖ ದುಮ್ಮಾನಗಳು ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ಆದಾಯದಲ್ಲಿ ಮಿತಿ ಇದ್ರೂ ಖರ್ಚಿಗೆ 10 ಹಲವು ದಾರಿಗಳು ತೋರ್ಬರುತ್ತೆ. ಇನ್ನು ವಾಹನ ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ತುಂಬಾನೇ ಒಳ್ಳೇದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಶತ್ರುಗಳ ಪರಿಹಾಸ್ಯದಿಂದ ನೀವು ಚಿಂತಿತರಾಗ್ತೀರಾ. ಆದ್ರೂ ತಲೆ ಕೆಡಿಸ್ಕೋಬೇಡಿ, ಎಲ್ರು ಹಾಗೆ ಅಂತ ಸುಮ್ನಿದ್ಬಿಡಿ. ಇನ್ನು ನ್ಯಾಯಾಲಯದಲ್ಲಿ ಯಶಸ್ಸು ಕಾಣ್ತೀರಾ. ಹಾಗೆ ಗುರುಗಳ ಕರುಣಾ ಕಟಾಕ್ಷದಿಂದ ನಿಮ್ಗೆ ಇವತ್ತು ಬಲ ಹೆಚ್ಚಾಗಿರತ್ತೆ. ಇನ್ನು ಧನುರಾಶಿಯವರಿಗೆ ಇವತ್ತು ಆಗಾಗ ಮಾನಸಿಕ ಅಸ್ಥಿರತೆಗಳಿಂದ ಕಿರಿಕಿರಿ ಉಂಟಾಗತ್ತೆ, ಆತಂಕ ಉಂಟಾಗತ್ತೆ. ಹೆಚ್ಚಿನ ವ್ಯವಹಾರಗಳಲ್ಲಿ ಧನಾಗಮನಗಳು ವಿಳಂಬ ತರತ್ತೆ. ಹಾಗೆ ಮಕ್ಕಳ ವಿವಾಹದ ಬಗ್ಗೆ ನೀವು ಇವತ್ತು ಯೋಚನೆ ಮಾಡ್ತೀರಾ. ಹಾಗೆ ಅದಕ್ಕೆ ತಕ್ಕಂತ ಫಲನೂ ಸಿಗತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ದೈವದ ಅನುಗ್ರಹದಿಂದ ಶುಭ ಕಾರ್ಯಗಳು ಅಡೆತಡೆ ಇಲ್ಲದೆ ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಚಿನ್ನ ಬೆಳ್ಳಿ ವ್ಯಾಪಾರಗಳಲ್ಲಿ ಅಧಿಕ ಲಾಭ ತೋರ್ ಬರುತ್ತೆ. ಕಿರುತೆರೆಯ ಕಲಾವಿದರಿಗೆ ಇವತ್ತು ಒಂದ್ ರೀತಿಯಲ್ಲಿ ತೃಪ್ತಿ ಇರುತ್ತೆ. ಇನ್ನು ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ಸಂಬಂಧಿಗಳಿಂದ ವಂಚನೆ, ಕಿರಿಕಿರಿಯಿಂದ ಮನಸ್ಸು ತುಂಬಾನೇ ನೊಂದಿರುತ್ತೆ. ಹಾಗೆ ದೇಹದ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕು. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ವಿರೋಧಿಗಳಿಂದ ಕಿರಿಕಿರಿ ತೋರಿ ಬರುತ್ತೆ. ಆದ್ರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರಿ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ಶಿಕ್ಷಕ ವೃತ್ತಿಯವರಿಗೆ, ಪತ್ರಿಕಾ ಸಂಪಾದಕರಿಗೆ ಸ್ಥಾನಮಾನ ಗೌರವಗಳಿರುತ್ತೆ. ಕಂಪ್ಯೂಟರ್, ಎಲೆಕ್ಟ್ರಾನಿಕ್ ಬಿಡಿ ಭಾಗದ ವ್ಯವಹಾರಸ್ಥರು ಯಾರಿರ್ತೀರಾ ಅವ್ರಿಗೆಲ್ಲ ಲಾಭ ತೋರಿ ಬರುತ್ತೆ. ಇವತ್ತಿನ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಕೇಳಿಸ್ಕೊಂಡ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಖುಷಿಯಾಗಿರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ವೆರಿ ಹ್ಯಾಪಿ ಮಂಡೇ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ.